ನಮಸ್ಕಾರ ವೀಕ್ಷಕರೇ, SN ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೃಷ್ಣವೇಣಿ ತಟದ ಸುಕ್ಷೇತ್ರ ಹಿಪ್ಪರಗಿ ಗ್ರಾಮದ ಶ್ರೀ ಸಿದ್ದರಾಮೇಶ್ವರ ಜನಕಲ್ಯಾಣ ಪ್ರತಿಷ್ಠಾನದ ಸಮೂಹ ಶಿಕ್ಷಣ ಸಂಸ್ಥೆಗಳಾದ ಶ್ರೀ ಜಗದ್ಗುರು ಪಂಚಾಚಾರ್ಯ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಶ್ರೀ ಜಗದ್ಗುರು ಪಂಡಿತಾರಾಧ್ಯ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಕ್ರೀಡಾಕೂಟದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಪ್ರಯುಕ್ತ ಪ್ರಶಸ್ತಿ ವಿತರಣೆ ಮತ್ತು ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಶ್ರೀ ಡಾಕ್ಟರ್ PB ಭಾಗೇವಾಡಿ ಸಾಹೇಬರು, ರಾಜ್ಯ ಮಟ್ಟದವರೆಗೂ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ ವಿದ್ಯಾರ್ಥಿನಿಯರು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಸಾಧನೆಯನ್ನು ಮಾಡಲಿ, ಅವರೊಂದಿಗೆ ಸಂಸ್ಥೆಯು ಸದಾಕಾಲ ಬೆನ್ನೆಲುಬಾಗಿ ಇರುತ್ತದೆ ಎಂದು ಅಭಿನಂದನಾ ನುಡಿಗಳನ್ನು ತಿಳಿಸಿದರು. ಉಪಸ್ಥಿತಿಯನ್ನು ಶ್ರೀ SS ಇಂಗಳಗಿ ಸದಸ್ಯರು ವಹಿಸಿದರು. ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿನಿಯರು ವಲಯ ಮಟ್ಟ, ತಾಲೂಕು ಮಟ್ಟದಲ್ಲಿ ಜಯಶಾಲಿಗಳಾಗಿ ಬಾಗಲಕೋಟೆಯಲ್ಲಿ ಜರುಗಿದ ಜಿಲ್ಲಾ ಮಟ್ಟದ ಕುಸ್ತಿ ಸ್ಪರ್ಧೆಯಲ್ಲಿ ಸೌಭಾಗ್ಯ ಗಾಣಿಗೇರ್, ಅಂಕಿತಾ ಬೆಂಡವಾಡೆ, ತೇಜಸ್ವಿನಿ ತೇಲಿ ಈ ಮೂರೂ ವಿದ್ಯಾರ್ಥಿನಿಯರು ಹಾಗೂ ಓರ್ವ ವಿದ್ಯಾರ್ಥಿನಿ ಗುಂಡು ಎಸೆತ ಸ್ಪರ್ಧೆಯಲ್ಲಿ ವಾಣಿ ಜಾಮಗೌಡ್ ಸತತ 2ನೇ ಬಾರಿಗೆ ದಿಗ್ವಿಜಯವನ್ನು ಸಾಧಿಸಿದ್ದಾರೆ. ಇನ್ನು ಇಬ್ಬರು ಲಕ್ಷ್ಮೀ ಕನ್ನೊಳ್ಳಿ ಮತ್ತು ಜಯಶ್ರೀ ನ್ಯಾಮಗೌಡ್ ದ್ವಿತೀಯ ಸ್ಥಾನವನ್ನು ಪಡೆದಿದ್ದರ ಅಂಗವಾಗಿ ಪ್ರಶಸ್ತಿ ಪತ್ರ ಮತ್ತು ಮೆಡಲ್ ಹಾಕುವುದರ ಮುಖೇನ ಅಭಿನಂದನೆ ಸಲ್ಲಿಸಲಾಯಿತು. ಹಿಪ್ಪರಗಿ ಗ್ರಾಮದ ಕೀರ್ತಿಯನ್ನು ಹಾಗೂ ಸಂಸ್ಥೆ ಮತ್ತು ಶಾಲೆಯ ಕೀರ್ತಿಯನ್ನು ರಾಜ್ಯ ಮಟ್ಟದವರೆಗೂ ಬೆಳೆಸಿದ ಹೆಮ್ಮೆಯ ವಿದ್ಯಾರ್ಥಿನಿಯರಿಗೆ ಸಂಸ್ಥೆ ಮತ್ತು ಶಾಲೆಯ ಗೌರವಾನ್ವಿತ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸರ್ವ ಸದಸ್ಯರು, ಆಡಳಿತಾಧಿಕಾರಿಗಳು, ಮುಖ್ಯೋಪಾಧ್ಯಾಯರು, ಶಿಕ್ಷಕವೃಂದ ಹಾಗೂ ವಿದ್ಯಾರ್ಥಿ ಸಮೂಹವು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೀನಿ. ತನ್ನ ವೈಯಕ್ತಿಕ ಜೀವನವನ್ನ ನೋಡ್ಲಿಲ್ಲ, ತನ್ನ ವೈಯಕ್ತಿಕ ಬೆಳವಣಿಗೆಯನ್ನ ನೋಡ್ಲಿಲ್ಲ, ತನ್ನ ಶಾಲೆಯ ತನ್ನ ಮಕ್ಕಳ ಬೆಳವಣಿಗೆಯನ್ನ ರಾಜ್ಯ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅಂತೇಳಿ ವಿಚಾರ ಮಾಡಿದ್ರಲ್ಲ, ಅವರಿಗೆ ಸಂಸ್ಥೆಯ ಪರವಾಗಿ ನಮ್ಮ ಶಾಲೆ ಒಂದು ಒಳ್ಳೆಯ ಹೆಸರು ತಂದಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಏಕೆಂದ್ರೆ ನಮ್ಮ ಶಾಲೆಯು ಜಗದ್ಗುರು ಪಂಚಾಚಾರ್ಯ ಶಾಲೆಯು 5 ರಾಜ್ಯ ಮಟ್ಟಕ್ಕೆ ಹೋಗಿ ಮುಂದೆ ರಾಷ್ಟ್ರ ಮಟ್ಟಕ್ಕೂ ಅದು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಹೋಗಿ ಆ ಮಕ್ಕಳು ಒಂದು ಸಾಧನೆ ಗೈಬೇಕು ಅಂತಂದು ಈ ಶುಭ ಸಂದರ್ಭದಲ್ಲಿ ಕೋರುತ್ತೇನೆ. ಅದೇ ರೀತಿಯಾಗಿ ವಲಯ ಮಟ್ಟ, ಹೋಬಳಿ ಮಟ್ಟ, ತಾಲೂಕಾ ಮಟ್ಟ, ಜಿಲ್ಲಾ ಮಟ್ಟ ಎಲ್ಲ ಕೂಡಿ ಒಟ್ಟು 105 ಪ್ರಶಸ್ತಿಗಳನ್ನು ಪಡೆದುಕೊಂಡು ಶತಕವನ್ನು ಬಾರಿಸಿದಂತೆ ಹೇಳಕ್ಕೆ ಇಷ್ಟಪಡ್ತೀನಿ. ಏಕೆಂದ್ರೆ ಇಷ್ಟೆಲ್ಲ ಶ್ರಮ ಪಟ್ಟದನ್ನ ನಮ್ಮ ದೈಹಿಕ ಶಿಕ್ಷಕರಾದ ಹೂಗಾರ್ ಸರ್ ಅವರಿಗೂ ಸಚಿನ್ ಸರ್ ಈ ಸಂದರ್ಭದಲ್ಲಿ ಹಾರ್ದಿಕ ಅಭಿನಂದನೆ ಕೂಡ ಸಲ್ಲಿಸ್ತೇನೆ. ಏಕೆಂದ್ರೆ ನಿಮ್ಗೆ ಗೊತ್ತಿರಲಿ, ಪಾಠದೊಂದಿಗೆ ಈ ಕ್ರೀಡೆ ಇದ್ರೂ ಕೂಡ ಆರೋಗ್ಯ ಬಹಳ ಸದೃಢವಾಗಿರುತ್ತೆ, ಆರೋಗ್ಯ ಬಹಳ ಬಲಿಷ್ಠವಾಗಿರುತ್ತೆ. ನಾವು ಎಷ್ಟು ಆರೋಗ್ಯವಿರ್ತೀವೋ ಅಷ್ಟು ನಮಗೆ ಅಭ್ಯಾಸದಲ್ಲಿ ಅಥವಾ ಇನ್ನಿತರ ಚಟುವಟಿಕೆ ತೊಡಕೊಳ್ಳಿಕ್ಕೆ ಆಗತ್ತೆ. ಅಂತಹದೊಂದನ್ನು ನಮ್ಮ ಶಾಲೆಯಲ್ಲಿ ಮಾಡಿಕೊಟ್ಟದ ಎಲ್ಲ ಗುರುಗಳಿಗೂ ಮಾತರಿಗೂ ಇನ್ನೊಮ್ಮೆ ಹೃದಯ ಧನ್ಯವಾದಗಳನ್ನ ಹೇಳ್ತೇನೆ. ಕ್ರೀಡಾಕೂಟ